ಹಾಯ್ ಫ್ರೆಂಡ್, ಸಲಾಟು ರಿವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ. ಕೊರಿಯನ್ ಕನಕರಾಜು. ಇವತ್ತು ನಾವು ನೋಡ್ತಿರೋ ಮೂವಿ ರಿವ್ಯೂ ಬಂದು ಕೊರಿಯನ್ ಕನಕರಾಜು. ವರುಣ್ ತೇಜ, ರಿತಿಕಾ ನಾಯಕ್ ಮತ್ತು ಸತ್ಯ ಅಭಿನಯದ ತೆಲುಗು ಹಾರರ್ ಕಾಮಿಡಿ ಸಿನಿಮಾ. ಮೆಲಾಪಕ್ ಗಾಂಧಿ ನಿರ್ದೇಶನದ ಈ ಚಿತ್ರವು ಆಂಧ್ರದ ಗ್ರಾಮೀಣ ಹಿನ್ನೆಲೆ ಮತ್ತು ಕೊರಿಯನ್ ಆತ್ಮದ ಕಲ್ಪನೆಯನ್ನು ಬೆರೆಸಿ ವಿಭಿನ್ನ ಮನೋರಂಜನೆ ನೀಡಲು ಪ್ರಯತ್ನಿಸುತ್ತದೆ. ಸಿನಿಮಾ 2026 ಆಗಸ್ಟ್ 7ರಂದು ಬಿಡುಗಡೆಯಾಗಿದೆ. ಸ್ಟೋರಿ ಕಡೆ ಹೋಗೋದಾದ್ರೆ, ಪೆನುಗೊಂಡದ ಕನಕರಾಜ್ ಒಬ್ಬ ಕೋಪಿಷ್ಟ ಆದರೆ ಅನ್ಯಾಯವನ್ನು ಸಹಿಸದ ಯುವಕ. ಅವನ ಸ್ನೇಹಿತ ಕೃಷ್ಣಪ್ಪನಾಗಿ ಸತ್ಯ ಕಾಣಿಸಿಕೊಳ್ಳುತ್ತಾರೆ. ಒಂದು ಕೊರಿಯನ್ ವ್ಯಕ್ತಿಯ ಆಸ್ತಿಗಳಿಗೆ ಸಂಬಂಧಿಸಿದ ವಿಚಿತ್ರ ಘಟನೆಗಳು ಸರಣಿಯಲ್ಲಿ ಆ ಆತ್ಮ ಕನಕರಾಜುವಿನ ದೇಹವನ್ನು ಪ್ರವೇಶಿಸುತ್ತದೆ. ಇದಂತಹ ನಂತರ ಕನಕರಾಜುವಿನ ಜೀವನದಲ್ಲಿ ನಡೆಯುವ ಬದಲಾವಣೆಗಳು, ಆತ್ಮದ ಅಪೂರ್ಣ ಆಸೆಗಳು ಮತ್ತು ಚೈತ್ರದೊಂದಿಗೆ ಪ್ರೇಮ ಕಥೆ ಸೇರಿ ಕಥೆ ಮುಂದುವರಿಯುತ್ತದೆ. ಚಿತ್ರದ ಮೂಲ ಆಕರ್ಷಣೆ ಈ ಕೊರಿಯನ್ ಹಾರರ್ ಕಾಮಿಡಿ ಸಂಯೋಜಿಸಲಾಗಿದೆ. ಆಕ್ಟಿಂಗ್ ಕಡೆ ಹೋಗೋದಾದ್ರೆ, ವರುಣ್ ತೇಜ ಅವರ ತಮ್ಮ ಸಾಮಾನ್ಯ ಗಂಭೀರ ಪಾತ್ರಗಳಿಂದ ಅವರ ಬಂದು ಕಾಮಿಡಿ ಮತ್ತು ಕೋಪದ ಮಿಶ್ರಣವಿರುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪಾತ್ರದ ದೈಹಿಕ ಹಾವಭಾವ ಮತ್ತು ಕೆಲವು ದೃಶ್ಯಗಳಲ್ಲಿ ಅವರ ಪ್ರಕ್ರಿಯೆಗಳು ಗಮನ ಸೆಳೆಯುತ್ತದೆ. ಸತ್ಯ ಚಿತ್ರದ ಪ್ರಮುಖ ಬಲ. ಅವರ ಕಾಮಿಡಿ ಟೈಮಿಂಗ್ ಹಲವು ದೃಶ್ಯಗಳನ್ನು ಜೀವಂತಗೊಳಿಸುತ್ತದೆ. ಕೆಲವು ವಿಮರ್ಶೆಗಳ ಪ್ರಕಾರ ಚಿತ್ರದ ಅತ್ಯಂತ ನಗುವಿನ ಕ್ಷಣಗಳು ವರುಣ್ ತೇಜ ಅವರು ಜೋಡಿಯಿಂದ ಬರುತ್ತದೆ. ಏನ್ ಚೆನ್ನಾಗಿದೆ ನೋಡೋಣ. ವಿಭಿನ್ನವಾದ ಕೊರಿಯನ್ ಆತ್ಮದ ಕಲ್ಪನೆ, ಸತ್ಯ ಅವರ ಕಾಮಿಡಿ ಟೈಮಿಂಗ್, ವರುಣ್ ತೇಜ ಅವರ ಹೊಸ ರೀತಿಯ ಅಭಿನಯ ಪ್ರಯತ್ನ, ಕೆಲವು ಬಾರಿ ಮತ್ತು ಸ್ನೇಹಿತರ ದೃಶ್ಯಗಳಲ್ಲಿ ಉತ್ತಮ. ಈ ರಿವ್ಯೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.